ಗೆಳೆಯರ ಜೊತೆ ರೀಲ್ಸ್ ಮಾಡೋದಕ್ಕೆ ಹೋಗಿ ಹುಬ್ಬಳ್ಳಿಯ ಬಿಜೆಪಿ ಮುಖಂಡ ಸಂಗಳದ ಮಗ ನಮಿಷ ಬಲಿಯಾಗಿರುವಂತಹ ಘಟನೆ ನಗರದ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಡೆದಿದೆ. ಅಪ್ರಾಪ್ತ ಯುವಕರಾದಂಥ ನಮಿಷ ಹಾಗೂ ಆತನ ಸ್ನೇಹಿತರು ಆಡಿ ಕಾರು ಮತ್ತು ಓಲಾ ಎಲೆಕ್ಟ್ರಿಕ್ ಬೈಕ್ ತಗೊಂಡು ರೀಲ್ಸ್ ಮಾಡೋದಕ್ಕೆ ಅಂತ ಹೇಳಿ ಬೆಳಗ್ಗೆ ತೆರಳಿದ್ರು. ಆಡಿ ಕಾರನ್ನ 150ರ ವೇಗದಲ್ಲಿ ಒಬ್ಬ ಬಾಲಕ ಕಾರು ಚಾಲನೆ ಮಾಡ್ತಿದ್ದ. ಎದುರಿಗೆ ನಮಿಷ ಓಲಾ ಎಲೆಕ್ಟ್ರಿಕ್ ಬೈಕ್ ತಗೊಂಡು ಬರುವಂತಹ ಸೀನನ್ನ ವಿಡಿಯೋ ಮಾಡ್ತಾ ಇದ್ರು. ಆಡಿ ಕಾರು ವೇಗ ಹೆಚ್ಚಿದ್ರಿಂದಾಗಿ ಬಾಲಕನಿಗೆ ಕಾರು ನಿಯಂತ್ರಣ ತಪ್ಪಿ ಬೈಕಿಗೆ ಡಿಕ್ಕಿ ಹೊಡೆದಂತಹ ಪರಿಣಾಮ ನಮಿಷ 10 ಅಡಿ ಬೈಕ್ನಿಂದ ಹಾರಿ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಈ ಘಟನೆಯ ಮಾಹಿತಿ ತಿಳಿದು ಸ್ಥಳಕ್ಕೆ ಕಮಿಷನರ್ ಶಶಿಕುಮಾರ್, ಡಿಸಿಪಿ ರವಿ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಂತರ ಮಾತನಾಡಿದಂತಹ ಕಮಿಷನರ್ ಅವರು ಅಪ್ರಾಪ್ತರ ಕೈಯಲ್ಲಿ ಬೈಕ್ ಕೊಡೋರಿಗೆ ಖಡಕ್ ಆಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ದಿನ ಮಧ್ಯಾಹ್ನ ಸುಮಾರು 4 ಗಂಟೆ ಸುಮಾರಲ್ಲಿ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಘಟನೆ ನಡೆದಿದೆ. ಅದರಲ್ಲಿ ಬೈಕ್ ಮತ್ತು ಕಾರ್ ನಡುವೆ ರೀಲ್ಸ್ ಮಾಡುವಂಥ ಒಂದು ಉದ್ದೇಶಕ್ಕಾಗಿ ಎಲ್ಲ ಪರಿಚಯಸ್ಥ ಹುಡುಗರು, ಎಲ್ಲ ಮೈನರ್ಸ್ ಇರುವಂಥವ್ರು, ಅವರುಗಳು ರೀಲ್ಸ್ ಮಾಡುವಂಥ ಸಂದರ್ಭದಲ್ಲಿ ಅಪಘಾತ ಆಗಿ ಅದರಲ್ಲಿ ಬೈಕ್ನಲ್ಲಿದ್ದಂಥ ವ್ಯಕ್ತಿ ಏನು ನಮೀಶ್ ಅಂತ, ಕೇವಲ 15 ವರ್ಷ ಹುಡುಗ, 9ನೇ ಕ್ಲಾಸು ಈಗಷ್ಟೇ ಮುಗಿಸಿದ್ದಾನೆ. ಮೈಸೂರಲ್ಲಿ ಯುಗಾದಿ ಹಬ್ಬಕ್ಕೆ ಅಂತ ಬಂದಿದ್ದಂತೆ. ಆ ಸಂದರ್ಭದಲ್ಲಿ ಅವನು ಮತ್ತು ಅವರ ಅಕ್ಕಪಕ್ಕದ ಮನೆಯವರೇ ಎಲ್ಲ ಪರಿಚಯದವರು. ಕಾರ್ ಔಡಿ ಕಾರ್ ಇದೆ ಅಂತೆ. ಆ ಕಾರ್ನಲ್ಲಿದ್ದಂಥವನು ಬೈಕಲ್ಲಿ ಒಂದು ಕಡೆಯಿಂದ ಬರೋದು, ಕಾರಲ್ಲಿ ಒಂದು ಕಡೆಯಿಂದ ಬರೋದು, ಅದನ್ನು ಬ್ರೇಕ್ ಆಗಿಬಿಟ್ಟು ಸ್ವಲ್ಪ ಆ್ಯಕ್ಷನ್ ಕ್ರಿಯೇಟ್ ಮಾಡುವಂಥದ್ದು. ಈ ಥರದ್ದು ಒಂದು ಸೇಜ್ವಾಡ್ಕರ್ ಅಂತ ಒಬ್ರದ್ದು ಲೇಔಟ್, ಹೊಸ ಲೇಔಟ್ ಅದು, ಅಲ್ಲಿ ಈ ಒಂದು ಘಟನೆ ನಡೆದಿದೆ. ಅದರಲ್ಲಿ ಸ್ಥಳದಲ್ಲೇ ಇನ್ನು ನಮೀಶ್ ಇದ್ದಾನೆ, ಅವನು ಮೃತ ಹೊಂದಿರುವಂಥದ್ದು ನಮಗೆ ತಿಳಿದು ಬಂದಿದೆ. ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟು. ಯಾಕಂದರೆ ನಾವು ರಿಪೀಟೆಡ್ ಆಗಿ ಈ ರೀಲ್ಸ್ ಮಾಡೋವಂಥವ್ರಿಗೆ ಸಾಕಷ್ಟು ತಿಳುವಳಿಕೆ ಹೇಳುವಂಥದ್ದು, ಜಾಗೃತಿ ಮೂಡಿಸುವಂಥ ಕೆಲಸ ಮಾಡುವಂಥದ್ದು, ಯಾರ್ಯಾರು ಈ ಥರ ಮಾಡ್ತಾ ಇದ್ದಾರೆ, ಅದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾರೆ ಅಂತ ಐಡೆಂಟಿಫೈ ಮಾಡಿ ಕೇಸಸ್ ಮಾಡುವಂಥದ್ದು, ಇಷ್ಟೆಲ್ಲ ಆದಾಗ್ಯೂ ಕೂಡ ಈ ಥರ ಒಂದು ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟು ನಡೆದಿದೆ. ಮೃತನ ಸಂಬಂಧಿಕರು ಅವರೆಲ್ಲ ಭಾಳ ಒಳ್ಳೆಯ ಕುಟುಂಬದವರು, ಮತ್ತು ಪೋಷಕರು ಯಾರಿಗೂ ಅಷ್ಟು ಅಂದಾಜಿರಲಿಕ್ಕಿಲ್ಲ ಇವರೇನು ಮಾಡ್ತಾ ಇದ್ದಾರೆ ಅನ್ನೋಂಥದ್ದು. ಅದು ಇನ್ಸಿಡೆಂಟ್ ಇರ್ಬೋದು ಅಥವಾ ಇನ್ಸಿಡೆಂಟ್ ಬಿಫೋರ್ ಮಾಡಿರುವಂಥ ವಿಡಿಯೋಗಳು ನಮಗೆ ಸುಮಾರು ಸಿಕ್ಕಿದೆ. ನಾನು ಮತ್ತೊಮ್ಮೆ ಈ ಮುಖಾಂತರ ಎಲ್ಲ ಸಾರ್ವಜನಿಕರಿಗೆ ಅಪೀಲ್ ಮಾಡುವಂಥದ್ದು, ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ಗಾಡಿಯನ್ನು ಕೊಡುವಂಥ ಕೆಲಸ ಮಾಡಬೇಡಿ. ಅದು 2 ವೀಲರ್ ಇರಲಿ, 4 ವೀಲರ್ ಇರಲಿ, ಯಾವುದೇ ಇರಲಿ. ಅದು ಆಕ್ಸಿಡೆಂಟ್ ಆಗಿ ಇನ್ನೊಬ್ರು ಅವ್ರಿಗೇನೋ ತೊಂದರೆ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ಎದುರಿಗೆ ಬರೋವಂಥವ್ರು ಪೆಡೆಸ್ಟ್ರಿಯನ್ಸ್ ಇರ್ಬೋದು ಅಥವಾ ಸಣ್ಣ ಸಣ್ಣ ಗಾಡಿಗಳಲ್ಲಿ ಓಡಾಡುವಂಥವ್ರು ಇರ್ಬೋದು, ಅಂಥವ್ರಿಗೆ ತೊಂದರೆ ಆಗುವಂಥ ಸಾಧ್ಯತೆ ಜಾಸ್ತಿ. ಇದರಲ್ಲಂತೂ ಬಹಳ ಸ್ಪಷ್ಟವಾಗಿ ಎಲ್ಲ ಗೊತ್ತಿರೋವಂಥವ್ರೆ ಒಬ್ರಿಗೊಬ್ರು ರೀಲ್ಸ್ ಚಾಟಿಗೆ ಬಿದ್ದು ಈ ಥರ ಮಾಡಿರುವಂಥದ್ದಂತೂ ಸ್ಪಷ್ಟ ಇದೆ. ಆದರೆ ಈ ಥರ ಅಪ್ರಾಪ್ತರು ಯಾವುದೇ ಒಂದು DL ಆಗಲಿ ಅಥವಾ ಏಜು ರೀಚ್ ಆಗದಲ್ಲೇ ಇದ್ದಂಥ ಸಂದರ್ಭದಲ್ಲಿ ಪಾದಚಾರಿಗಳ ಮೇಲೆ, ಸಣ್ಣ ಸಣ್ಣ ವೆಹಿಕಲ್ ಓಡಾಡೋಂಥವ್ರ ಮೇಲೆ ಆಕ್ಸಿಡೆಂಟ್ ಮಾಡಿ ಅಮಾಯಕರನ್ನ ಬಲಿ ತೊಗೊಳ್ಳೋಂಥ ಕೆಲಸ ಆಗುತ್ತೆ. ಹಾಗಾಗಿ ನಾನೆಲ್ಲ ಪೋಷಕರಲ್ಲಿ ಮನವಿ ಮಾಡುವಂಥದ್ದು, ನಿಮ್ಮ ಗಾಡಿಗಳು ನಿಮಗೆ ದೇವ್ರ ಶಕ್ತಿ ಕೊಟ್ಟಿದ್ದಾನೆ, ಗಾಡಿಗಳು ಕೊಂಡ್ಕೊಂಡಿದ್ದೀರಿ, ತುಂಬ ಸಂತೋಷ. ಆದರೆ ಅಪ್ರಾಪ್ತ ಮಕ್ಕಳಿಗೆ ಕೊಡಬೇಕಾದ್ರೆ 4 ಸಲ ಯೋಚನೆ ಮಾಡಿ. ಮತ್ತು ಭಾಳ ಸ್ಪಷ್ಟವಾಗಿ ಈ ರೀತಿ ಕೃತ್ಯಗಳಲ್ಲಿ ಏನು ಅಪರಾಧ ಪ್ರಕರಣಗಳು ದಾಖಲಾಗುತ್ತೆ, ಅದರಲ್ಲಿ ಗಾಡಿ ಓನರ್ ಇರ್ಬೋದು ಅಥವಾ ಯಾರು ಮೈನರ್ ಮಕ್ಕಳಿರ್ತಾರೆ ಅವರ ಪೋಷಕರು ಇರ್ಬೋದು, ಅವ್ರನ್ನ ಕೂಡ ಪ್ರಾಸಿಕ್ಯೂಟ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಅವ್ರಗಳ ಮೇಲೆ ಕೂಡ ಪ್ರಕರಣ ದಾಖಲಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಏನು ಕಂಪ್ಲೇಂಟ್ ಅವ್ರು ಕೊಡ್ತಾರೆ ನೋಡಿಕೊಂಡು ಅದ್ರ ಮೇಲೆ ಏನು ಅಗತ್ಯ ಕಾನೂನು ಕ್ರಮ ಕೈಗೊಳ್ತಾರೆ ಅಂತ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.